ಒಟ್ಟಾರೆ 6 ಶ್ಲೋಕಗಳ ಭಾವಾರ್ಥ ಮುಗಿದಿದೆ. ಅಲ್ಲಿವರೆಗೂ ಭಾವಾರ್ಥ ಚಿಂತನೆ ಆಗಿದೆ. ಇವತ್ತು 11ನೇ ಅಧ್ಯಾಯದ ಕೊನೆ 2 ಶ್ಲೋಕ ಚಿಂತನೆಯನ್ನ ಮಾಡು. ನಮಃ ಹರಿ ಓಂ. ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಅಪರಿಮಿತವಾದ ಗುಣಗಳ ಸಾಗರನಾದವನೇ, ಅನಾದಿ ಅನಂತಂ, ಅನಾದ್ಯಂತಂ ಅಂತ ಇದೆ. ಅನ್ನೋದನ್ನ ಎರಡೂ ಕಡೆಯಲ್ಲೂ ಇಟ್ಕೊಳ್ಬೇಕು. ಅನಾದಿ ಅನಂತ, ಹುಟ್ಟೂ ಇಲ್ಲ, ನಾಶವೂ ಇಲ್ಲ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಹೌದು, ದೊಡ್ಡ ಎಂಪೈರ್ ಅನ್ನ ಸೃಷ್ಟಿ ಮಾಡಿದಂತಹ ಎಷ್ಟೋ ಜನರು ಇರ್ತಾರೆ. ಆದ್ರೆ ಅವರು ಕೂಡ ಒಂದಲ್ಲ ಒಂದು ದಿನ ಮೃತರಾಗಲೇಬೇಕು. ಹಾಗೆ ಇವನು ಕೂಡ ಇಷ್ಟು ದೊಡ್ಡ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಪರಮಾತ್ಮನು ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದರೂ ನಾಶ ಅನ್ನುವಂಥದ್ದು ಪರಮಾತ್ಮನಿಗಿಲ್ಲ. ಅವನ ನಿಯಾಮಕತ್ವಕ್ಕೂ ಎಂದಿಗೂ ನಾಶ ಇಲ್ಲ. ಇಂತಹ ಅಪರಿಮಿತ ಗುಣ ಸಮುದ್ರನಾದಂತಹ ಆ ಪರಮಾತ್ಮನನ್ನ ಪೂರ್ಣ ಸರ್ವ ಗುಣೋದಾರಣಂ, ಅಪರಿಮಿತವಾದ ಗುಣಗಳಿವೆ. ಒಂದೊಂದು ಗುಣವೂ ಕೂಡ ಅಪರಿಮಿತವಾದದ್ದಿದೆ. ಉದಾಹರಣೆಗೆ, ನಮ್ಮ ಬಳಿಯಲ್ಲಿ ಯಾವುದೋ ಒಂದು ಸಂಪತ್ತಿದೆ ಅಂತಂದ್ರೆ ಬೇಕಾದಷ್ಟು ಸಂಪತ್ತಿರತ್ತೆ. ಆದರೆ ಕೆಲವು ಸಂಪತ್ತುಗಳಿರತ್ತೆ. ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತುಗಳು ಇರೋದಿಲ್ಲ, ಇರೋದು ಮಿತವಾಗಿ ಇರತ್ತೆ. ಪರಮಾತ್ಮನಲ್ಲಿ ಎಲ್ಲ ಸಂಪತ್ತುಗಳು ಇದೆ, ಇರುವ ಎಲ್ಲ ಸಂಪತ್ತು ಕೂಡ ಅಪರಿಮಿತವಾಗಿದೆ, ಮಿತಿ ಇಲ್ಲದಷ್ಟು ಸಂಪತ್ತಿದೆ. ಇಂತಹ ಅಪರಿಮಿತವಾದ ಸಂಪತ್ತಿನ ಆಲಯ ಅಥವಾ ರಾಶಿ ಪರಮಾತ್ಮ. ಅಂತಹ ಪೂರ್ಣ ಸರ್ವ ಗುಣೋದಾರಣಂ, ಆದಿ ಅದ್ಯ ಅಂತ್ಯ ಮಧ್ಯಗಳಿಲ್ಲದವನು, ಎಲ್ಲರಿಗೂ ದೇವತೆಗಳಿಗೂ ಒಡೆಯನಾಗಿದ್ದಾನೆ. ಸುರ ಅಂತಂದ್ರೆ ದೇವತೆಗಳು, ದೇವತೆಗಳಿಗೂ ಕೂಡ ನಿಯಾಮಕನಾಗಿದ್ದಾನೆ. ಇಂತಹ ಆನಂದಸ್ಯ ಪದಂ, ಪರಮಾತ್ಮನ ಸ್ವರೂಪವನ್ನ ಒಂದೇ ನಮಸ್ಕಾರ ಮಾಡ್ತೇನೆ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಅಭಿವಂದಿತವಾದಂತಹ ಆ ಪರಮಾತ್ಮನ ಸ್ವರೂಪವನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪೂರ್ಣ ಸರ್ವ ಗುಣೈ ಕಾರಣಂ, ಸರ್ವ ಗುಣಗಳು, ಎಲ್ಲ ಸದ್ಗುಣಗಳಿಗೆ ಕಾರಣಂ, ಮುಖ್ಯವಾದ ಸಮುದ್ರದಂತಿರುವವನು ಅಂತಂದ್ರೆ ಎಲ್ಲ ಗುಣಗಳಿಗೆ ಸಾಗರನಾಗಿರುವವನು, ಎಲ್ಲ ಗುಣಗಳಿಗೆ ಆಶ್ರಯನಾದವನು. ಆ ಗುಣಗಳು ಕೂಡ ಪೂರ್ಣವಾಗಿವೆ, ಸ್ವಲ್ಪ ಸ್ವಲ್ಪ ಗುಣಗಳು ಅಂತಲ್ಲ. ಜ್ಞಾನ ಇದೆ, ಸ್ವಲ್ಪ ಜ್ಞಾನ ಇದೆ, ಹಾಗಲ್ಲ. ಪೂರ್ಣ ಜ್ಞಾನ ಇದೆ, ಶಕ್ತಿ ಇದೆ, ಸ್ವಲ್ಪ ಶಕ್ತಿ ಅಲ್ಲ, ಪೂರ್ಣವಾದ ಶಕ್ತಿ ಇದೆ. ಎಲ್ಲ ಗುಣಗಳು ಇವೆ, ಇರುವ ಎಲ್ಲ ಗುಣಗಳು ಪೂರ್ಣವಾಗಿವೆ. ಅನಾದ್ಯಂತಂ, ಅನಾದಿ ಅನಂತ ಕಾಲದಿಂದ ಪರಮಾತ್ಮ ಇರುವವನಾಗಿದ್ದಾನೆ. ಇಂತಹ ದೇವತೆಗಳಿಗೂ ಒಡೆಯನಾದ ಆನಂದಸ್ಯ, ಆನಂದ ಸ್ವರೂಪಿಯಾದಂತಹ ಪರಮಾತ್ಮನ ಸ್ವರೂಪವನ್ನ, ಬ್ರಹ್ಮರುದ್ರಾದಿ ದೇವತೆಗಳಿಂದ ವಂದಿತವಾದಂತಹ ಇಂತಹ ಪರಮಾತ್ಮನ ಸ್ವರೂಪವನ್ನ ಒಂದೇ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು 8 ಶ್ಲೋಕಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಇದನ್ನ ಓದಿದವರಿಗೆ ಏನು ಪ್ರಯೋಜನ ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆನಂದ ತೀರ್ಥ ಮುನಿನಾ ಹರೇರಾನಂದ ರೂಪಿಣಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದತಾಮಿಯಾತ್.
ಆನಂದ ತೀರ್ಥರೆಂಬಂತಹ ಮುನಿಗಳು, ಪೂರ್ಣ ಪ್ರಜ್ಞಾಚಾರ್ಯರೆಂಬಂತಹ ಮಧ್ವಾಚಾರ್ಯರೆಂಬ ಹೆಸರಿನ ಮುನಿಗಳು ಆನಂದ ರೂಪಿಯಾದಂತಹ ಹರಿಯ ಈ ಸ್ತೋತ್ರವನ್ನ ಮಾಡಿದ್ದಾರೆ. ಪುಣ್ಯಕರವಾದಂತಹ ಸ್ತೋತ್ರ ಇದು. ಪಠನ್ ಆನಂದತಾಮಿಯ, ಈ ಸ್ತೋತ್ರವನ್ನ ಪಠನ ಮಾಡ್ತಾ ಇದ್ರೆ ಆನಂದ ರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನ ಮಾಡಿರುವ ಕಾರಣದಿಂದ ಜೀವನದಲ್ಲಿರುವ ದುಃಖಗಳು ಹೋಗಿ ಆನಂದವನ್ನ ಪಡೀತಾರೆ, ಮುಕ್ತಿಯನ್ನ ಪಡೀತಾರೆ ಅಂತ ಹೇಳ್ತಾ ಇದ್ದಾರೆ. ಆನಂದ ತೀರ್ಥ ಮುನಿನ, ಆನಂದ ತೀರ್ಥ ಎಂಬ ಹೆಸರಿನ ಮುನಿಯ ದೆಸೆಯಿಂದ ಆನಂದ ರೂಪಿಣಃ ಹರೇಹೇ, ಆನಂದ ಸ್ವರೂಪಿಯಾದಂತಹ ಹರಿಯ ಇದಂ ಸ್ತೋತ್ರಂ ಕೃತಂ, ಈ ಸ್ತೋತ್ರವನ್ನ ಮಾಡಿದ್ದೇವೆ. ಪುಣ್ಯಂ, ಇದು ಪುಣ್ಯಕರವಾದಂತಹದ್ದು. ಲೌಕಿಕವಾದಂತಹ ಸಂಪತ್ತು ಮುಂತಾದವುಗಳಕ್ಕಿಂತ ಮಿಗಿಲಾದಂತಹ ಅಲೌಕಿಕವಾದ ಪುಣ್ಯವನ್ನು ಕೊಡುತ್ತೆ. ಪಠನ್ ಆನಂದತಾಮಿಯಾತ್, ಈ ಸ್ತೋತ್ರವನ್ನು ಭಕ್ತಿಯಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಪಠನೆ ಮಾಡುವವರು ಆನಂದತಾಮಿಯಾತ್, ಮೋಕ್ಷ ಸುಖವನ್ನ ಪಡೀತಾರೆ ಅನ್ನುವಂತಹದ್ದು ಈ ಸ್ತೋತ್ರದ ಭಾವಾರ್ಥ. ಆನಂದ ತೀರ್ಥ ಮುನಿನಾ ಹರೇರಾನಂದ ರೂಪಿಣಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದತಾಮಿಯಾತ್, ಆನಂದತಾಂ, ಆನಂದದ ಸ್ವರೂಪವನ್ನ, ಮೋಕ್ಷವನ್ನ, ಯಾತ್ ಪಡೆಯುತ್ತಾನೆ. ಯಾರು? ಇದಂ ಪುಣ್ಯಂ ಕೃತಂ, ಈ ಸ್ತೋತ್ರವನ್ನ ಬರೆದಿದ್ದಾರೆ ಮಧ್ವಾಚಾರ್ಯರು. ಇದನ್ನ ಪಠನ್, ಪಠನೆ ಮಾಡುವವನು ಆನಂದತಾಮಿಯಾತ್, ಆನಂದವನ್ನ ಅನುಭವಿಸುತ್ತಾನೆ ಅನ್ನೋದು ಇದರ ಒಟ್ಟಾರೆ ಅಭಿಪ್ರಾಯ. ಇಷ್ಟು ಒಟ್ಟಾರೆ 2 ಶ್ಲೋಕಗಳನ್ನು ನೋಡಿದ್ದೇವೆ. ಇಲ್ಲಿಗೆ 11ನೇ ಅಧ್ಯಾಯವೂ ಕೂಡ ಸಮಾಪ್ತವಾಗಿದೆ. ಈ ಪಾಠದಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತ ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಇವತ್ತಿನ ಪಾಠವನ್ನು ಇಷ್ಟು ನಿಲ್ಲಿಸ್ಕೊಂಡಿರೋಣ. ಮತ್ತೆ ಸೋಮವಾರದ ದಿವಸ ಎಲ್ಲರೂ ಕೂಡ ಸೇರೋಣ. ಶ್ರೀ ಕೃಷ್ಣ.